ಪ್ರತಿಯೊಂದರಲ್ಲೂ ಇನ್ವಾಲ್ವ್ಮೆಂಟ್ ಇದ್ದೀನಿ. ಕಸ ಹೊಡೆಯೋದ್ರಿಂದ ಹಿಡಿದು ಕಿಚನಲ್ಲಿ ಅಡುಗೆ ಮಾಡೋದ್ರಿಂದ ಹಿಡಿದು ಎಲ್ಲರೂ ಸುರೇಶ್ ಸುರೇಶ್ ಸುರೇಶ್, ನೇರ ನಾಮಿನೇಷನ್ ಸುರೇಶ್, ನಾಮಿನೇಷನ್ ಸುರೇಶ್. ಎಲ್ರಿಗೂ ನೀಟಾಗಿ ಕಾಣಿಸ್ಬಿಡ್ತೀನಲ್ಲ. ಊಟದ ವಿಷಯ ಅಂತ ಬಂದ್ರಿ, ಇವತ್ತು ಬಂದಿರೋ ಗ್ರಾಸರಿಲಿ 1 ವಾರ ಮೇಂಟೈನ್ ಮಾಡಬೇಕು. ನಾನು ಒಬ್ಬನೇ ತಿನ್ನಬೇಕು, ನನಗೊಬ್ಬನಿಗೆ ಬೇಕು ಅನ್ನೋ ಇಂಟೆನ್ಷನಿಂದ ನಾನು ಏನು ಇಟ್ಕೊಂಡಿರಲಿಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ತಿನ್ನೋದನ್ನ ಕಿತ್ಕೊಳ್ಳೋ ಕ್ಯಾರೆಕ್ಟರ್ ನಂದಲ್ಲ. ಹಾಯ್, ಹಲೋ, ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ವೀಕ್ಷಿಸೋಣ. ಬಿಗ್ ಬಾಸ್ ಮನೆಯಲ್ಲಿ ಜೋಡಿಗಳು ನೇರವಾಗಿ ನಾಮಿನೇಟ್ ಮಾಡುವ ಬಗ್ಗೆ ಈಗಾಗಲೇ ಚರ್ಚೆ ನಡೆದಿದೆ. ಇದರ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋವನ್ನ ವೀಕ್ಷಿಸಿ. ಧನ್ರಾಜ್ ಮೋಕ್ಷಿತಾ ಅವರ ಗೋಲ್ಡ್ ಸುರೇಶ್ ಅನುಷಾ ಅವರ ಹೆಸರನ್ನ ನಾಮಿನೇಷನ್ಗೆ ಹೇಳಿದ್ದಾರೆ. ಇನ್ನೊಂದು ಕಡೆ ಐಶ್ವರ್ಯ ಧರ್ಮ ಅವರು ಸಹ ಸುರೇಶ್ ಅನುಷಾ ಅವರ ಹೆಸರನ್ನೇ ಹೇಳ್ಬಿಟ್ಟಿದ್ದಾರೆ. ಗೌತಮಿ ಹನುಮಂತು ಕೂಡ ಸುರೇಶ್ ಅವರ ಹೆಸರನ್ನ ಹೇಳ್ಬಿಟ್ಟಿದ್ದಾರೆ. ನಿಮ್ಮ ನಗು ಫೇಕ್ ಅಂತ ಅನ್ಸುತ್ತೆ ಅಂತ ಗೌತಮಿ ಸುರೇಶ್ ಅವರ ನಾಮಿನೇಷನ್ಗೆ ಕಾರಣವನ್ನ ನೀಡಿದ್ದಾರೆ. ಅನುಷಾ ಅವರು ಭಾಗವಹಿಸುವಿಕೆ ಮನೆಯಲ್ಲಿ ಅಷ್ಟಾಗಿ ಇಲ್ಲ ಅಂತ ಚೈತ್ರ ಕುಂದಾಪುರ ಅವರು ಹೇಳಿದ್ದು. ಇನ್ನೊಂದೆಡೆ ಮನರಂಜನೆಯ ಫ್ಯಾಕ್ಟ್ ನಲ್ಲೂ ಅನುಷಾ ಕಾಣಿಸಿಕೊಂಡಿಲ್ಲ ಎಂದು ಮೋಕ್ಷಿತಾ ಅವರು ಕಾರಣವನ್ನ ನೀಡಿ ನಾಮಿನೇಟ್ ಮಾಡಿದ್ದಾರೆ. ಎಲ್ಲದಕ್ಕೂ ಸುರೇಶ್ ಸುರೇಶ್ ಅಂತ ಹೇಳ್ತೀರಾ. ಈ ಮನೆಯಲ್ಲಿ ನಾನು ಸುಲಭವಾಗಿ ಟಾರ್ಗೆಟ್ ಆಗ್ತಾ ಇದ್ದೀನಿ. ನಾನು ಲಾಸ್ಟ್ ವೀಕ್ ಆಡಿದ ಮಾತಿಗೆ ಕ್ಷಮೆ ಕೇಳಿದ್ದೀನಿ. ಮತ್ತೆ ಅದೇ ಕಾರಣವನ್ನ ಇಟ್ಟು ನಾಮಿನೇಟ್ ಮಾಡ್ತಾ ಇದ್ದೀರಿ. ಅಡುಗೆ ಮನೆಯಿಂದ ಹಿಡಿದು ವಾಶ್ರೂಮ್ ಎಲ್ಲ ಕೆಲಸದಲ್ಲೂ ಕೂಡ ತೊಡಗಿಕೊಂಡಿದ್ದೇನೆ. ಆದ್ರೂ ಕೂಡ ನನ್ನ ಪಾತ್ರ ಯಾರಿಗೂ ಕಾಣಿಸ್ತಿಲ್ಲ. ನಾನು ಇದನ್ನ ಒಪ್ಪಲ್ಲ. ಕರ್ನಾಟಕದ ಜನ ಇದನ್ನ ನೋಡ್ತಾ ಇದ್ದಾರೆ ಅಂತ ಸುರೇಶ್ ಅವರು ನಾಮಿನೇಟ್ ಮಾಡಿದವರಿಗೆ ಎಲ್ಲರಿಗೂ ಹೇಳಿದ್ದಾರೆ. ನಾಮಿನೇಟ್ ವೇಳೆ ನಡೆದಂತಹ ವಿಚಾರಕ್ಕೆ ಸ್ಪಷ್ಟನೆ ನೀಡಲು ಬಂದಾಗ ಧರ್ಮ ಅವರ ಮೇಲೆ ಅನುಷಾ ಫುಲ್ ಗರಂ ಆಗಿದ್ದಾರೆ. ನಿಮ್ಮ ಹತ್ತಿರ ಮಾತಾಡೋಕೆ ಇಷ್ಟವಿಲ್ಲ, ಇವನಿಗೆ ಬೇರೆ ಅವರ ಹತ್ರ ಮಾತಾಡೋಕೆ ಆಗಲ್ಲ, ನನ್ನ ಹತ್ರ ಮಾತಾಡೋಕೆ ಬಂದ, ನಿಮ್ಮ ಹತ್ರ ಮಾತಾಡೋಕೆ ನನಗೆ ಇಷ್ಟವಿಲ್ಲ, ನನಗೆ ಸಲಗದಂತೆ ಇದ್ದು ಅಭ್ಯಾಸ, ಚಿಟ್ಟೆಯಂತೆ ಹಾರೋಕೆ ಬರಲ್ಲ, ನನಗೆ ಯಾವ ಸಾರಿನೂ ಬೇಡ, ಯಾರ ಹತ್ರನೂ ಮಾತಾಡೋಕ್ಕೂ ಇಷ್ಟ ಇಲ್ಲ, ನಿಮ್ಮ ಜೊತೆ ಮಾತನಾಡುವ ಅವಶ್ಯಕತೆ ನನಗೆ ಇಲ್ಲ ಅಂತ ಅನುಷಾ ಅವರು ಹೇಳಿದ್ದಾರೆ. ಆದ್ರೆ ಧರ್ಮ ಮತ್ತೆ ಅನುಷಾ ಬೆನ್ನು ಬಿದ್ದು ಕ್ಷಮೆಯನ್ನ ಕೇಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸಬಹುದು. ಧನ್ಯವಾದಗಳು.